ಏನು ಹೋಗಿದ್ದೇನಾರ ಮಾಡಿದ್ರೆ ಬರ್ತೈತೆ ಅನ್ನೋದು ಬರೋದಿಲ್ಲ. ಮತ್ತ ನಾಳೆ ಬಂದೇ ಇಲ್ಲ ಅಂದ ಮೇಲೆ ಅದ್ರ ಬಗ್ಗೆ ಯಾಕೆ ಕಲ್ಪಿಸ್ಕೊಂತೇನೆ? ಅದಕ್ಕೆ ಮನುಷ್ಯ ಗೊತ್ತಿರಬೇಕು, ಹೋದ ನಿನ್ನೆಗಾಗಿ ಬರದೇ ಇರುವ ನಾಳೆಗಾಗಿ ಚಿಂತಿಸುವುದಕ್ಕಿಂತ ದೇವರು ಏನು ಈ ಕ್ಷಣ ಕೊಟ್ಟನಲ್ಲ ಇದನ್ನು ಸಂತೋಷ ಪಡಬೇಕು ಮನುಷ್ಯ. ಗಂಡ ಹೆಂಡತಿ ಜಗಳ ಆಡ್ತಿದ್ರಂತಿತ್ತು. ಜಗಳ ಆಡಾಗ ಹೆಣತ್ ಹೇಳ್ದ, ಹುಡುಗ ನನ್ನ ಮಗನಿಗೆ ನಾ ಇಂಜಿನಿಯರ್ ಮಾಡ್ಸಕ್ಕೆ, ಅದು ಯಜಮಾನಂತೂ ನಮ್ಮ ಅಪ್ಪ ನನಗ ಮಾಡಿಸ್ಬೇಕಂದಿದ್ದ, ನೀಟ್ ಸ್ಕೋರ್ ಅಲ್ಲಾರ್ದಕ್ ಹೋಗೈತ್ ನಂದು ಮಗನಿಗೆ ಡಾಕ್ಟರ್ ಮಾಡಿಸವನು. ಈಕಿ ಇಂಜಿನಿಯರ್ ಮಾಡಿಸ್ತೀನಿ ಅನ್ನಕ್ಕಿ, ಅವ ಇಲ್ಲ ಡಾಕ್ಟರ್ ಮಾಡಿಸ್ತೀನಿ ಅಂತ ಇಬ್ರು ಹೊಡೆದಾಡಕತ್ತು. ಬಾಯಿ ಮಾಡಿ ಎಷ್ಟು ಹೊಡೆದಾಡಕತ್ತು ಅಂದ್ರೆ ಅದಕ್ಕೆ ಇದು ಹೊಡಿ ಇದಕ್ಕೆ ಅದು ಹೊಡಿ. ಆ ಮನಿ ಮಗ್ಲೊಂದು ಮುದಿಕಿತ್ತು, ಅದು ಬಂತು. ಎಷ್ಟತನ ನೋಡಾಕತ್ತೀನಿ, ಎರಡೂ ಹಾಕ್ಯಾಡಕತ್ತೀರಿ ನೀವು, ಎದಕ್ಕರ ಜಗಳ ಆಡಾಕತ್ತೀರಿ? ಅವಾಗ ಈಕಿ ಹೇಳ, ನೋಡ ಯಮ್ಮ, ನಾನು ನನ್ನ ಮಗನಿಗೆ ನಾನು ಇಂಜಿನಿಯರ್ ಮಾಡ್ಸಕ್ಕಿನ. ಅವಾಗ ಅವ ಅಂದ, ಅಜ್ಜಿ ಸಾಧ್ಯನೇ ಇಲ್ಲಮ್ಮ, ನಾನು ಮಾತ್ರ ಡಾಕ್ಟರ್ಗ ಮಾಡ್ಸವ್ ನನ್ನ ಮಗನಿಗೆ. ಅದು ಮುದಿಕೆಂತೂ ಆತ ಬಿಡು, ನೀವಿಬ್ರು ಜಗಳ ಆಡ್ತೀರಿ ಕರೆಕ್ಟ್. ಆ ಹುಡುಗನರ ಕರೀರಿ, ಅವ ಏನಾಕ್ಕನ ಕೇಳ್ಬೇಕಲ್ಲ. ಇಲ್ಲ, ಇನ್ನು ಮಗನ ಹುಟ್ಟಿಲ್ಲ, ಇನ್ನು ಹುಟ್ಟೇ ಇಲ್ಲ. ನಾವು ಹುಟ್ಟದ ಹುಡುಗನಿಗಾಗಿ ಈಗ ಜಗಳ ಶುರು ಮಾಡ್ಯಾರ. ಅದು LKG ಇರ್ತೈತಿ, ಈಗ ಅದು ಆಗಬೇಕು ಇದು ಆಗ್ಬೇಕು. ಅದು ಹುಡುಗ ಮಸ್ತ್ ಆರಾಮ್ ಅಡ್ಡಾಡ್ಕೊಂತ ಅದು ಕುರುಕುರಿ ತಿನ್ಕೊಂತ ಚಂದ ಇರ್ತೈತಿ. ಇವು ಟೆನ್ಷನ್ ಮಾಡ್ಕೊಂಡು ಕಿರಿಕಿರಿ ಮಾಡ್ಕೊಂಡಿರ್ತಾವ ಅಷ್ಟೆ. ಅವನು ಹುಡುಗನ ಕೈಯಾಗ ಕುರುಕುರಿ ಇರ್ತೈತಿ, ಇವು ತಾಯಿಗಳ ತಲೆಯಾಗ ಕಿರಿಕಿರಿ ಇರ್ತೈತಿ ಅಷ್ಟೆ. ಹುಡುಗರು ಆರಾಮ್ ಇರ್ತಾವ, ಅವು ತೆಲಿಗೆ ಹಚ್ಕೊಳ್ಳೋದಿಲ್ಲ. ಅವ್ ಯಾಕೆ ಆರಾಮ್ ಇರ್ತಾವ ಹುಡುಗರಂದ್ರೆ, ನೀವು ನೋಡ್ರಿ, ಈಗ ಮದ್ವಿಗೆ ಹೋಗಿರ್ತೀರಿ ನೀವು ಅವ್ರ ಕರೆದಿಲ್ಲ ಇವ್ರ ಕರೆದಿಲ್ಲ, ದೂರ ನಿಂದಿರ್ತೀರಿ. ಅವ್ರ ಆರಾಮ್ ಹೋಗಿ ಫೋಟೋ ತೆಗಿಸ್ಕೊಂತಿರ್ತಾರೆ. ನೀವು ನಮ್ಗೇನ್ ಕರ್ದಾರ ನೀವು? ಅವ್ ಹುಡುಗರು ಅಂತಿರ್ತಾವ, ಇಟ್ಟ ಹಣೆ ಬರ್ರಿ, ನೀವು ಇಲ್ಲೇ ಇರಿ, ನಾವು ಮಸ್ತ್ ಮಜಾದಾಗಿರ್ತೀವಿ ಅಂತ ಇರ್ತಾರೆ. ಅಂದ್ರೆ ಅವು ಬಹಳ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಅಷ್ಟ. ಹಿಂದಿದ್ದು ನೆನೆಸ್ಕೋಬೇಡ, ಮುಂದಿದ್ದು ಕಲ್ಪಿಸ್ಕೋಬೇಡ. ಅದಕ್ಕೂ ದುಃಖ ಆಗೈತೆ ಮನುಷ್ಯನೇನ. ಇಲ್ಲೊಬ್ಬ ಬಹಳ ದೊಡ್ಡ ಮನುಷ್ಯ ಆಗಿ ಹೋದ. ಅವನ ಹೆಸರು ಸ್ಟೀವ್ ಜಾಬ್ಸ್ ಅಂತ. ಇದನ್ನು ನೀವು ಕೇಳಲೇಬೇಕಾದಂತ ಘಟನೆ. ಸ್ಟೀವ್ ಜಾಬ್ಸ್ 33 ವರ್ಷದ ಮಠ 33 ಸುಖದ ಸೂತ್ರ ಹೇಳ್ತಾನವ. ಚಂದ ನಿದ್ದೆ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಸುಖವಾಗಿರ್ಬೇಕಾದ್ರೆ ಹೆಂಗಿರ್ಬೇಕು ಮನುಷ್ಯ ಅಂತ ಸ್ಟೀವ್ ಜಾಬ್ಸ್ ಹೇಳ್ತಾನೆ. ಸ್ಟೀವ್ ಜಾಬ್ಸ್ ಎಂಥ ಮನುಷ್ಯ ಅಂದ್ರೆ 33 ವರ್ಷದವರೆಗೆ ಅವನ ಹೆಸರು ಜಾಬ್, ಹಿ ವಾಸ್ ಜಾಬ್ಲೆಸ್. ಅಂದ್ರೆ ಅವನ ಹೆಸರು ಜಾಬ್ಸ್ ಇತ್ತು, ಅವನಿಗೆ ನೌಕರಿ ಸಹಿತ ಸಿಕ್ಕಿದ್ದಿಲ್ಲ. ಅವ ಯಾವ ಯೂನಿವರ್ಸಿಟಿಯಾಗ ಓದ್ತಿದ್ದ, ಅವನು ಹೊರಗೆ ಹಾಕಿದ್ರಿ ಅವ ದಡ್ಡದನಂತ ತಿಳ್ಕೊಂಡು. ಸ್ಟೀವ್ ಜಾಬ್ಸ್ ಹುಡುಗರಿಗೆ ಗೊತ್ತಿರ್ಬೇಕು, ಆಪಲ್ ಕಂಪನಿ ಐತಲ್ಲ ಅದರ ಮಾಲೀಕ ಅವ. ಸ್ಟೀವ್ ಜಾಬ್ಸ್ ಏನಿದ್ದ 33 ವರ್ಷದವರೆಗೆ ಅವನಿಗೇನು ನೌಕರಿ ಇರಲಿಲ್ಲ. ಆಶ್ಚರ್ಯ ಅಂದ್ರೆ 53 ವರ್ಷ ಆಗೋದ್ರೊಳಗ ಅವ ಜಗತ್ತಿನ ಶ್ರೀಮಂತ ವ್ಯಕ್ತಿಯಾಗಿದ್ದ. ಇದು ಸ್ಟೀವ್ ಜಾಬ್ಸ್ ನಾ ಹೇಳು. ಅಂದ್ರೆ 33 ವರ್ಷದವರೆಗೆ ನೌಕರಿ ಇರ್ಲಾರ್ದ ಮನುಷ್ಯ 20 ವರ್ಷದೊಳಗೆ ಅತ್ಯಂತ ಶ್ರೀಮಂತ ಆಗಿತ್ತು. ಆ ಸ್ಟೀವ್ ಜಾಬ್ಸ್ನಿಗೆ ಒಂದು ಇಂಟರ್ವ್ಯೂದೊಳಗೆ ಕೇಳಿದ್ರಂತ, ಇಷ್ಟು ಕೋಟಿ ನಿಮ್ಮದು ವ್ಯವಹಾರ ಐತಿ, ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲಿ ನೀವು ಇದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಿ? ನಮಗ 4 ಎತ್ತು 2 ಎತ್ತಿನ ಕಮತ್ತ 2 ಮಕ್ಕಳು ವಜ್ಜಾಗ್ಯಾವ. ನಮಗ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ನೀ ಅಲ್ಲ, ಇದನ್ನ ಹೆಂಗ ಮೇಂಟೈನ್ ಮಾಡ್ತೀನಿ ನೀನು? ನಿನ್ನ ಸುಖವಾಗಿದೆಯಲ್ಲ, ಈ ಸುಖದ ಸೂತ್ರ ಏನು ಅಂತ ಸ್ಟೀವ್ ಜಾಬ್ಸ್ ಒಂದು ಸುಂದರ ಮಾತು ಹೇಳ್ತಾನೆ. ನನಗಿಷ್ಟೆಲ್ಲ ಇದ್ರೂ ಸಹಿತ ನನ್ನ ಜೀವನದ ಸುಖದ ಸೂತ್ರ ಏನು ಅಂದ್ರ, ನಾನು ರಾತ್ರಿ ಮಲ್ಕೊಳ್ಳೋಕೆ ಹೋಗುವಾಗ ದೇವರಿಗೊಂದು ನಮಸ್ಕಾರ ಮಾಡ್ತೇನೆ. ಯಾವಾಗ ರಾತ್ರಿ ಹಾಸಿಗೆಗೆ ಹೋಗ್ತೀನಲ್ಲ, ಹಾಸಿಗೆಗೆ ಹೋಗಾಗ ದೇವರಿಗೊಂದು ನಮಸ್ಕಾರ ಮಾಡ್ತೀನಿ. ಏನಂತ ಅಂದ್ರ, ದೇವರೇ ಇದು ನನ್ನ ಕೊನೆಯ ನಮಸ್ಕಾರ ನಿನಗೆ. ದೇವರೇ ಇದು ನನ್ನ ಕೊನೆಯ ನಮಸ್ಕಾರ ನಿನಗೆ. ಯಾಕಂದ್ರ ನಿನ್ನ ಸಾಮ್ರಾಜ್ಯದಲ್ಲಿ ನನಗೆ ಬದುಕಕ್ಕೆ ಒಂದು ದಿವಸ ಕೊಟ್ಟಿದ್ದೆಲ್ಲಪ್ಪ, ಅದಕ್ಕೆ ನಿನಗೆ ಧನ್ಯವಾದ. ಇದು ನನ್ನ ಕೊನೆಯ ನಮಸ್ಕಾರ ಅಂತ ಮುಕ್ಕೊಂತೀನಿ. ಇದು ರಾತ್ರಿ ಮಲ್ಕೊಳಕ್ ಹೋಗಾಗ ಮಾಡುವ ಕೆಲಸ. ನಾವು ಹಿಂಗ ಅನ್ಬೇಕು, ದೇವರೇ ಇದು ನನ್ನ ಕೊನೆಯ ನಮಸ್ಕಾರ. ಹಿಂಗ ಅಂದ ಕೂಡಲೇ ಮತ್ತೆ ಹೋಗ್ತಾರಂತಲ್ಲ ನಾ ಹೇಳೋದು, ಅನ್ನಬೇಕದು. ಎಷ್ಟು ಚಂದ ಹೇಳ್ತಾ ನಾವು. ನಾನು ಮಲ್ಕೊಳ್ಳಕ್ ಹೋಗುವಾಗ ದೇವರಿಗೆ ಏನಂತೀನಿ ಅಂದ್ರೆ, ಧನ್ಯವಾದ ಭಗವಂತನೇ ನಿನಗ, ಇದು ನನ್ನ ಕೊನೆಯ ನಮಸ್ಕಾರ ಅಂತ ಹೇಳಿ ಹಾಸಿಗೆಗೆ ಹೋಗ್ತೀನಿ.
ಅಕಸ್ಮಾತ್ ಬೆಳಿಗ್ಗೆದ್ರ ಮತ್ತ ದೇವರಿಗೆ ಕೈ ಮುಗಿತೀನಿ, ಮುಗಿದು ಮತ್ತ ಅವನಿಗೆ ಏನ್ ಹೇಳ್ತೀನಿ ಅಂದ್ರೆ, ದೇವರೇ ನೀ ಎಷ್ಟು ಕರುಣಾಮಯ್ಯಪ್ಪ, ನನ್ನ ಮ್ಯಾಲ ಎಷ್ಟು ಕೃಪಾ ತೋರಿಯಲ್ಲ, ಮತ್ತೊಂದು ದಿವಸ ಬದುಕಾಕ ಅವಕಾಶ ಮಾಡಿ ಕೊಟ್ಟಿ ಅಂದ್ರೆ ನಿನಗೆ ಚಂದ ಅನಿಸ್ಬೇಕು, ನಿನಗೆ ಸಂತೋಷ ಆಗುವಂಗ ಬದುಕು ತೋರಿಸ್ತೀನಿ. ಇವೇ 2 ಸುಖದ ಸೂತ್ರಗಳನ್ನ ರಾತ್ರಿ ಮುಕ್ಕೊಳಕ್ ಹೋಗಾಗ ಒಮ್ಮೆ ಕೈ ಮುಗಿದು ಇದು ಕೊನೆಯ ನಮಸ್ಕಾರ ಅಂತ ಮಲ್ಕೊಂತೀನಿ, ಬೆಳಿಗ್ಗೆ ಎದ್ದಾಗ ಮತ್ತೊಂದು ನಮಸ್ಕಾರ ಮಾಡಿ ನೀ ಕೊಟ್ಟ ದಿವಸ ಸರಿಯಾಗಿ ಚಂದ ಉಪಯೋಗ ಮಾಡ್ತೀನಿ ಅಂತ ಬದುಕ್ತೀನಿ ನಾನು. ಇದು ಸುಖದ ಸೂತ್ರ. ಇದು ನಮ್ಮ 2 ಮಕ್ಕಳು ಇರುವುದಿಲ್ಲ, ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತೀವಿ ನಾವು, ಹೌದಲ್ಲ? ನಮಗ್ 2 ಬಾಳ ಅಂದ್ರೆ 10 ಮಕ್ಕಳು ಹಡ್ದಾನ ಅಂತೇಳಿ 10 ಮಕ್ಕಳಿಗೆ ಟೆನ್ಷನ್. 10 ಮಕ್ಕಳಿಗೆ ಟೆನ್ಷನ್ ಇಷ್ಟು ಮಾಡ್ಕೊಂಡಿವಿ. ಇದೇ ನಮ್ಮ ನಾಡಿನಲ್ಲಿ ಒಬ್ಬ ವ್ಯಕ್ತಿ ಹಾಗೆ ಹೋದ, ಅವನಿಗೆ 10,000 ಮಕ್ಕಳು, ಬರೇ ಜೋಳಿಗೆ ಹಿಡ್ಕೊಂಡು 10,000 ಮಕ್ಕಳನ್ನ ನಿಶ್ಚಿಂತನಾಗಿ ಬದುಕಿಸಿದ್ರಲ್ಲ ಸಿದ್ಧಗಂಗೆಯ ಸ್ವಾಮಿಗಳಂಥವ್ರು ನೋಡಿ. ನಮ್ಮ 2 ಮಕ್ಕಳಿಗೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿವಿ, 10,000 ಮಕ್ಕಳಿದ್ರು ವಿದೌಟ್ ಟೆನ್ಷನ್. ನಮ್ಮದು 111 ವರ್ಷ ಅವ್ರು ಬದುಕಿದ್ರು, ನಮ್ಮದು 10 ವರ್ಷಕ್ಕೆ ಸೂಪರ್ ಭಾರಿ ಇರ್ತೈತಿ. ಹುಡುಗ ಏನ್ ಎತ್ಕೊಂಡು ಆಡಿಸ್ಬೇಕು. 10 ವರ್ಷಕ್ಕ ಸೂಪರ್, 20 ವರ್ಷಕ್ಕೆ ಪವರ್ ಭಾರಿ ಆಕ್ಟಿವ್ ಇರ್ತಾನ, 30 ವರ್ಷಕ್ಕೆ ಪ್ರೆಷರ್ ಶುರುವಾಗಿರುತ್ತೆ, ಯಾಕಂದ್ರೆ ಮದುವೆ ಮಾಡ್ಕೊಂಡಿರ್ತಾನಾಗಲ್ಲ. 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಆಗಲ್ಲಿ ಡೇಂಜರ್ ಲೈನ್, 60ಕ್ಕೆ ಡಮಾರ್, ಅಷ್ಟ ಮುಗ್ದ ಹೋಗಿರ್ತೈತ. 2 ಮಕ್ಕಳಿಗೆ ಇಷ್ಟು ಟೆನ್ಷನ್, 10,000 ಮಕ್ಕಳಿದ್ರು ಎಷ್ಟು ನಿಶ್ಚಿಂತನಾಗಿ ಬದುಕದ್ನೆಲ್ಲ ಈ ಭೂಮಿಯಲ್ಲಿ. ಮನುಷ್ಯ ನಿಶ್ಚಿಂತನಾಗಿ ಬದುಕುವುದನ್ನು ಕಲಿಬೇಕು. ಈಗ ಮನ್ಯಾಗ ತಾಯಂದಿರು ಇರ್ತಾರ ನೋಡ್ರಿ, ತಾಯಂದಿರು ಸಣ್ಣ ಮಕ್ಕಳು ಇರ್ತಾವ, ಸಣ್ಣ ಮಕ್ಕಳಿಗೆ 2 ಕೈ ಬಿಟ್ಟು ಹಿಂಗ ಹಾರಿಸ್ತಿರ್ತಾರ, 2 ಕೈ ಬಿಟ್ಟು ಹಾರಿಸಿ ಹಾರಿಸಿ ಆಡಿಸ್ತಿರ್ತಾರ. 2 ಕೈ ಬಿಟ್ಟರು ಮ್ಯಾಲ ಹಾರಿಸಿದ ಮಗು ಕಿಲ 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 ನಗತಿರ್ತೈತದ. ತಾಯಿ 2 ಕೈ ಬಿಟ್ಟಾಳ, ಮ್ಯಾಲ ಹಾರಿಸಿದ್ರು ಮಗು ಕುಲು ಕುಲು ನಗತಿರ್ತೈತಿ. ನೀವ್ ಅದ ದೊಡ್ಡವ್ರಿಗೆ ಹಾರಿಸ್ರಿ ಮ್ಯಾಲ ಹೋಗ್ತಾರ, ಅವ್ರು ಕೆಳಗ ಬರ್ಬಲ್ಲ. ತಾಯಿ ಸಣ್ಣ ಮಗುವಿಗೆ 2 ಕೈ ಬಿಟ್ಟು ಮ್ಯಾಲ ಹಾರಿಸಿದ್ರು ಮಗು ನಗತಿರ್ತೈತಿ. ಯಾಕೆ ನಗತಿರ್ತೈತಿ ಅಂದ್ರ ಮಗುವಿನಲ್ಲಿ ಒಂದು ಭರವಸೆ ಐತಿ, ನನಗ ಜನ್ಮ ಕೊಟ್ಟ ತಾಯಿ ನನಗೆಂದು ಕೈ ಬಿಡುದಿಲ್ಲ ಅನ್ನೋ ಭರವಸೆ ಮಗುವಿಗೆ. ಹಾಂಗ ಭರವಸೆ ಮ್ಯಾಲ ಬದುಕಬೇಕು, ನಿದ್ರೆ ಬರಬೇಕು, ನಿಶ್ಚಿಂತನಾಗಿ ಬದುಕಬೇಕು ಅಂದ್ರ ನನಗ ಹುಟ್ಟಿಸಿದ ದೇವರು ಎಂದೂ ನನ್ನ ಕೈ ಬಿಡುವುದಿಲ್ಲ ಅನ್ನೋ ಭರವಸೆಯ ಮ್ಯಾಲ ಬದುಕುವುದೇ ಸುಖದ ಸೂತ್ರ ಅಷ್ಟೇ. ಯುಕ್ತ ಆಹಾರ, ಯುಕ್ತ ಕರ್ಮ, ಯುಕ್ತ ನಿದ್ರಾ, ಇದು ಸುಖದ ಸೂತ್ರ. ಚಂದ ಉಣ್ಣೋದು, ಚಂದ ಕೆಲಸ ಮಾಡೋದು, ಚಂದ ನಿದ್ದೆ ಮಾಡೋದು ಅಷ್ಟ. ಇದಕ್ಕಿಂತ ಏನು ದೊಡ್ಡದ ಸುಖದ ಸೂತ್ರ ಇದೆ ಹೇಳಿ? ಇದು ಸರಿಯಾಗಿ ಮಾಡ್ಲಾರ್ದಕ್ಕೆ ಜೀವನ ಕೆಟ್ಟೈತಷ್ಟೇ. ಯುಕ್ತ ಆಹಾರ, ಯುಕ್ತ ಕರ್ಮ, ಯುಕ್ತ ನಿದ್ರಾ, ಚಂದ ಉಣ್ಣೋದು, ಚಂದ ಕೆಲಸ ದುಡಿಯೋದು, ಚಂದ ಮಲ್ಕೊಳ್ಳೋದು ಅಷ್ಟೇ. ಇದೇ ಸುಖದ ಸೂತ್ರ. ತಮಗೆಲ್ಲ ಶರಣು ಶರಣ.